ಎಲ್ರಿಗೂ ನಮಸ್ಕಾರ. ಸೊ ನನ್ನ ಹೆಂಡತಿ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾನೇ ಇಂಟ್ರೋ ತೊಗೊತಾ ಇದ್ದೀನಿ, ಯಾಕಂದರೆ ಮೇಡಮ್ ಅವ್ರು ಸ್ವಲ್ಪ ಏನೋ ಪೂಜೆ ಏನೋ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವತ್ತು ಏನು ಕಾನ್ಸೆಪ್ಟು ಅಂದರೆ ಅದೇ ಅಮ್ಮನ ಕೈ ರುಚಿ ಅಂತ ಅವ್ರ ಚಾನಲಲ್ಲಿ ಅವ್ರು ಮಾಡ್ತಾ ಇರೋದು. ನಮ್ಮ ಅಮ್ಮನ ಮನೆಯದು ಒಂದು ಅಡುಗೆ ತೋರಿಸಾಯಿತು. ಈಗ ಅವ್ರ ಅಮ್ಮನ ಮನೆಯಲ್ಲಿ ಅವ್ರ ಅಮ್ಮದು ಯಾವುದೋ ಒಂದು ಸಿಗ್ನೇಚರ್ ರೆಸಿಪಿನ ತೋರಿಸ್ತಾ ಇದ್ದಾರೆ, ವೆಜ್ ಇದು. ಏನು ಅಂತ ಅವ್ರನ್ನೇ ಕೇಳೋಣ. ಹಲೋ, ಏನು ಮಾಡ್ತಾಯಿದ್ದೀರಾ? ಸೊ ಏನು ಕತೆ ಇವತ್ತು, ಏನು ಮಾಡಿಸ್ತಾ ಇದ್ದೀರಾ, ಎಲ್ಲಿ ಹೋಗ್ತಾ ಇದೀವಿ? ಇವತ್ತು ನಮ್ಮ ಮಮ್ಮಿ ಮನೆಗೆ ಹೋಗ್ತಾ ಇದೀವಿ. ಅಮ್ಮನ ಕೈಲಿ ಏನ್ ಮಾಡ್ಸೋಣ ಅಂದ್ರೆ ಇವತ್ತು ಅವರು ಪ್ಯೂರ್ ವೆಜ್. ಸೊ ಒಂದು 3 ವರ್ಷದಿಂದ ನಾನ್ ವೆಜ್ ತಿನ್ನೋದು ಬಿಟ್ಬಿಟ್ಟಿದ್ದಾರೆ. 3 ವರ್ಷದಿಂದ ಪ್ಯೂರ್ ವೆಜ್ ಆಗಿದ್ದಾರೆ. ಪ್ಯೂರ್ ವೆಜ್ ಆಗಿದ್ದಾರೆ. ಸೊ ಅವ್ರ ವೆಜ್ ರೆಸಿಪಿನೇ ಹಂಗಂದ್ರೆ ಇದು ಏನಪ್ಪ ಬ್ರೆಡ್ ಪೀಸ್ ಪಲಾವ್ ಮಾಡಿಸ್ತಾ ಇದೀನಿ. ನಾರ್ಮಲ್ ಆಗಿ ಪಲಾವ್ ಅಂದ್ರೆ ನಾವು ದಮ್ಮಿಸ್ತೀವಿ ಅಥವಾ ಕುಕ್ಕರ್ ವಿಸಿಲ್ ಕೂಗಿಸ್ತೀವಿ. 2 ಮೆಥಡ್ ಅಲ್ಲ, ಅವ್ರು ಮಾಡ್ತಾ ಇರೋದು ಬೇರೆ ಮೆಥಡ್. ಸೂಪರ್ ಆಗಿರುತ್ತೆ. ನನ್ನ ಆಫೀಸ್ ಹೋಗ್ಬೇಕಾದ್ರೆ ಟಿಫಿನ್ ಬಾಕ್ಸ್ ಮಾಡ್ತಿದ್ರಲ್ಲ, ಎಲ್ಲರೂ ತಗೊಂಡ್ ತಿಂತಿದ್ರು. ಅದನ್ನ ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ನೋಡಿ ಟ್ರೈ ಮಾಡಿ. ಹೋಗೋಣ? ಸರಿ, ನಡೀರಿ. ಬ್ರೆಡ್ ಪೀಸ್ ಪಲಾವ್ಗೆ ಬ್ರೆಡ್ ತಗೋತಾ ಇದ್ದಾರೆ ವಿಕ್ಕಿ ಅವರು. ಅಮ್ಮ ಬರ್ತಾ ತಗೊಂಡು ಪಲ್ಯ ಬಂದು ತಗೋ. ನನಗೆ ಒಂದು, ಅವ್ರಿಗೆ ಒಂದು, 3 ತಗೋ. ವಿಕ್ಕಿ, ನಾನು ಆಲೂ ಬನ್ ಅಂತೀನಿ, ವಿಕ್ಕಿ ಅವರು ಪಲ್ಯ ಬನ್ ಅಂತಾರೆ. ನಂಗೆ ಪಲ್ಯ ಬನ್ ಅಂತ ಗೊತ್ತಾಗಿದ್ದೆ ಇವ್ರು ನಮ್ಮ ಮದುವೆ ಆದಮೇಲೆ. ಅದು ಏನು ಪಲ್ಯ ಬನ್ನು ಅಂತ ಆಲೂ ಬನ್ನು ಪಲ್ಯ ಬನ್ನು ಅನ್ನೋದು. ಮತ್ತು ವಿಕ್ಕಿಗೆ ಕ್ರೀಮ್ ಬನ್ ಇಷ್ಟ. ನೆಕ್ಸ್ಟ್ ಕೇಳ್ತಾರೆ ನೋಡಿ, ಕೇಕ್ ಬೇಡ. ನಿನ್ನ ಫೇವ್ರೆಟ್ ಏನು ವಿಕ್ಕಿ? ಆಪಲ್ ಕೇಕು ಅಷ್ಟೇ. ಅವಾಗ ತಿಂತೀನಿ. ತುಂಬ ದಿನ ಆಯಿತು. ಒಂದೇ ತಗೋ. ಕ್ರೀಮ್ ಬನ್ ನೆನಪಾಗಿಲ್ಲ ಅವನಿಗೆ, ಕ್ರೀಮ್ ಬನ್ ನೆನಪಾಗಿಲ್ಲ ಅವರಿಗೆ. ಈಗ ಮತ್ತೆ ಕ್ರೀಮ್ ಬನ್ ಅಂತ ಕೇಳ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅವ್ರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ನೋಡಿಲ್ಲ, ಕೇಳಿಸಿಲ್ಲ ಅವ್ರಿಗೆ. ಅದಕ್ಕೆ ಬೇಕ್ರಿಯಲ್ಲಿ ನಿಮ್ಮ ಫೇವ್ರೇಟ್ ಏನು? ಹಾಂ, ಬನ್ನು. ಏನು ಬನ್ನು? ಮತ್ತೆ ಹಾಂ, ಅಲ್ಲ ಯೂಶಲಿ ನೀನು ಏನು ತಗೋತೀಯಾ? ಚಾಕ್ಲೇಟ್ ಕೇಕ್ ಸೂಪರ್ ಆಗಿರುತ್ತೆ. ವಿಡಿಯೋ ಮಾಡಿದ್ವಿ ಇಲ್ಲಿ. ಹೌದಾ? ಚೀಪ್ ವರ್ಸ್ ಎಕ್ಸ್ಪೆನ್ಸಿವ್ ಮಾಡಿದ್ವಿ ಚಾಕ್ಲೇಟ್ ಕೇಕು. ದೊಡ್ಡ ತರಿಸಿದ್ವಿ, ಇದೇ ಸೂಪರ್ ಆಗಿದೆ. ಇನ್ನೊಂದು ನಿನ್ನ ಫೇವ್ರೆಟ್ ಅಲ್ಲ, ಏನು ಹೇಳು? ನಾನು ಅವಾಗಿಂದ ವ್ಯೂವರ್ಸ್ಗೆ ಏನೋ ಹೇಳ್ತಾರೆ ಅಂತ ಹೇಳ್ತಾ ಇದ್ದೀನಿ, ನೀನು ಹೇಳ್ತಾನೆ ಇಲ್ಲ. ಕ್ರೀಮ್ ಬನ್. ಅಮ್ಮನ ಮನೆ ಅಂತ ನೋಡಿ ಹೆಂಗ್ ಓಡ್ತಾ ಇದ್ದಾಳೆ ನೋಡಿ. ಇಲ್ಲ ಅಂದರೆ ನಡೆಯೋದೇ ಇಲ್ಲ. ನಿಧಾನಕ್ಕೆ ನಡೀರತಿ. ನಿಧಾನಕ್ಕೆ ನಡೀರತಿ. ಇದು ನಮ್ಮ ಅಮ್ಮನ ಮನೆ. ಇಲ್ಲಿ ನೋಡಿ, ಆ್ಯಪಲ್ ಕೇಕ್ನ ಹೆಂಗೆ ತಿಂತಿದ್ದಾರೆ, ಬಕಾಸೂರ್ ಅಂತಾರೆ. ಎಷ್ಟು ವರ್ಷ ಆಯಿತು ತಿಂದು? ಎಷ್ಟು ವರ್ಷ ಆಯಿತು? ತುಂಬ ವರ್ಷ ಆಯಿತು, ನೆನಪೇ ಇಲ್ಲ. ಇನ್ನು ಮದುವೆ ಫೋಟೋ ನಾನು ಎಷ್ಟು ಸಣ್ಣಕ್ಕಿದ್ದೀನಿ ನೋಡಿ. ಅವ್ರು ಹೆಂಗಿದ್ದಾರೆ ನೋಡಿ, ಹಳೆ ಕಾಲದ ಇರೋ ಥರ. ಅದು ನಮ್ಮ ಅಪ್ಪ ಅಮ್ಮ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಇವತ್ತು ಏನಮ್ಮ ಸ್ಪೆಷಲ್ ಮಾಡ್ತಾ ಇದೆಯಾ? ಬ್ರೆಡ್ ಪೀಸ್ ಪಲಾವಾ? ಸರಿ ಮಾಡೋ. ಏನು ಬೇಕು ಅದಕ್ಕೆ? ಬಟಾಣಿ ಬೇಯಕ್ಕೆ ಹಾಕ್ತೀನಿ. ಇದೇನು ನೆನ್ಸಿಟ್ಕೊಂಡಿರೋ ಬಟಾಣಿನ? ಏನು ನೆನ್ಸಿಟ್ಕೊಂಡಿರೋ ಬಟಾಣಿ. ಹಸಿ ಬಟಾಣಿನೂ ಹಾಕ್ಬೋದು ಇದ್ರೆ, ಇಲ್ಲ ಅಂದ್ರೆ ನೆನ್ಸಿಟ್ಬಿಟ್ಟು ಬಟಾಣಿ. ಎಷ್ಟು ತಗೊಂಡಿದ್ಯಾ? ಒಂದು 100 ಗ್ರಾಮ್ ಅಷ್ಟು. 100 ಗ್ರಾಮು. ನೆಕ್ಸ್ಟ್ ಇನ್ನೇನು ಹಾಕ್ತಾ ಇದ್ದೀರಾ? ಬಟಾಣಿಗೆ ನೀರು ಹಾಕೊಂಡ. ನೆಕ್ಸ್ಟ್ ಇನ್ನೇನು ಇದ್ರ ಜೊತೆ ಹಾಕ್ತೀಯಾ? ಬೀನ್ಸು ಸ್ವಲ್ಪ ಕ್ಯಾರೆಟ್, ಚೂರು ಉಪ್ಪು ಹಾಕ್ತೀನಿ. ಅದು ಬೇಯ್ಕೋತಾ ಇರುತ್ತೆ ಒಂದು 10 ನಿಮಿಷ. ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ಏನು ಹಾಕ್ತಾ ಇದೆಯಾ? ಉಪ್ಪು ಒಂದು ಸ್ವಲ್ಪ ಅಲ್ಲ, ಚೂರು 1/4 ಟೀ ಸ್ಪೂನು. ರುಬ್ಕೋತೀನಿ. ಇದನ್ನ ಬೇಯಕ್ಕೆ ಹಿಂಗೆ ಬೇಯಿಸ್ತೀಯಾ, ಕ್ಲೋಸ್ ಮಾಡ್ತೀಯ ಲಿಡ್ಡು? ಹಂಗೆ ಓಪನಲ್ಲೇ ಬೇಯಿಸ್ತೀನಿ. ಇದು ಒಂದು 10 ನಿಮಿಷ ಬೇಯಬೇಕು. ಇಲ್ಲ, 1 ವಿಸಿಲ್ ಹಾಕ್ಸ್ಕೊಳ್ಳಿ, ಯಾಕಂದ್ರೆ ಬಟಾಣಿ ಎಲ್ಲ ಇದೆಯಲ್ಲ. 1 ವಿಸಿಲ್ ಹಾಕ್ಸ್ಕೊಳ್ಳಿ.
ಇವಾಗ ಬೀನ್ಸು ಕ್ಯಾರೆಟು ಬಟಾಣಿ ಬೇಯಿಸ್ಕೊತಾ ಇದ್ದಾರೆ. ಇದು ಕೂಗ್ಸ್ಕೊಳ್ಳೋ ಪಲಾವ್ ಅಲ್ಲ, ಸೊ ಡೈರೆಕ್ಟಾಗಿ ಒಗ್ಗರಣೆ ಮಾಡೋ ಪಲಾವು. ಅದಕ್ಕೋಸ್ಕರ ಬೀನ್ಸು ಕ್ಯಾರೆಟು ಬಟಾಣಿ ಬೇಯಿಸ್ಕೊತಾ ಇದ್ದಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ನೋಡೋಣ. ಇವಾಗ ಗ್ರೈಂಡ್ ಮಾಡೋಕ್ಕೆ ಏನೇನು ಬೇಕು? ಕೊತ್ತಂಬರಿ ಸೊಪ್ಪು 1/4 ಕಟ್ಟು, ಪುದೀನ 1/4 ಕಟ್ಟು, ಓಕೆ, 7 ಹಸಿಮೆಣಸಿನ್ಕಾಯಿ. ಖಾರ ಜಾಸ್ತಿ ಬೇಕಾಗಿರೋರಿಗೆ ಎಕ್ಸ್ಟ್ರಾ ಹಾಕೊಳ್ಬೋದು. ಬೇಕು ಅಂದರೆ ಒಗ್ಗರಣೆಗೆ 2 ನೀಳ ಕಟ್ ಮಾಡಿಬಿಟ್ಟು ಹಾಕೋಬೋದು. ಶುಂಠಿ ಎಷ್ಟು ಶುಂಠಿ? 1 ಪೀಸು. 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ. ಇಷ್ಟೇನಾ ಗ್ರೈಂಡ್ ಮಾಡಕ್ಕೆ? ಇಷ್ಟು ಗ್ರೈಂಡ್ ಮಾಡಿಕೊಂಡು ಒಂದು 1/4 ಸ್ಪೂನು ಗಸಗಸೆ. ಇದು ಗ್ರೈಂಡ್ ಮಾಡಿಬಿಟ್ಟು ಇದಕ್ಕೆ ನೀರು ಹಾಕ್ಬೇಕಾ ಏನು? ಒಂದು ಸ್ವಲ್ಪ ನೀರು ಹಾಕೋಬೇಕು. ನೀರು ಹಾಕ್ಬೇಕಾ? ಒಂದು 1/4 ಲೋಟ ಅಷ್ಟು ಹಾಕೊಂಡು ರುಬ್ಬಿಡ್ಬೇಕು, ಗ್ರೈಂಡ್ ಮಾಡ್ಕೋಬೇಕು. ಸರಿ, ಪೇಸ್ಟ್ ಮಾಡ್ಕೊ. ಈಗ ಬ್ರೆಡ್ ಫ್ರೈ ಮಾಡ್ಕೊಳಕ್ಕೆ ಎಣ್ಣೆ ಇಟ್ಟಿದ್ದಾರೆ. ಎಣ್ಣೆ ಕಾದಿದೆ. ಈಗ ಬ್ರೆಡ್ ಹಾಕೋತಾರೆ ಅದಕ್ಕೆ. ಸೊ ಇದು ಡೀಪ್ ಫ್ರೈ ಮಾಡ್ಕೊಬೇಕು. ಇದು ಎಷ್ಟು ನಿಮಿಷ ಫ್ರೈ ಆಗ್ಬೇಕಮ್ಮ? ಒಂದು 5-6 ನಿಮಿಷ ಎಣ್ಣೆ ಕಾಯ್ದಿದ್ರೆ ಅಷ್ಟೇ, ಗೋಲ್ಡನ್ ಕಲರ್ ಬರಬೇಕು. ಇವಾಗ ಆಗಿದೆ ಅನ್ಸುತ್ತೆ, ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ಇವಾಗ ತೆಗಿಬೇಕು. ಗೋಲ್ಡನ್ ಬ್ರೆಡ್ನ ಡೀಪ್ ಫ್ರೈ ಮಾಡಿದ್ರಲ್ಲ, ಅದೇ ಎಣ್ಣೆ ತಗೊಂಡಿದ್ದಾರೆ. ಇದು ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ. ಸೊ ಎಣ್ಣೆ ಆಲ್ರೆಡಿ ಕಾದಿದೆ. ಇವಾಗ ಏನು ಹಾಕ್ಬೇಕಮ್ಮ ಅದಕ್ಕೆ? ಪಟ್ಟೆ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ 3. ಸೊ ಇದನ್ನೆಲ್ಲ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಲೈಟಾಗಿ. ಆಮೇಲೆ ಏನಾಗ್ತಾ ಇದೆಯಾ? ಈರುಳ್ಳಿ ಹಾಕ್ತೀನಿ. ಬ್ರೌನ್ ಕಲರ್ ಬರಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಗೋಲ್ಡನ್ ಕಲರ್ ಒಂಚೂರು ಒಂದು 5 ನಿಮಿಷ ಆದಮೇಲೆ ಮೆಣಸಿನ್ಕಾಯಿ. ಸ್ವಲ್ಪ ಈರುಳ್ಳಿ ಫ್ರೈ ಆಗಲಿ. ನಮ್ಮಮ್ಮ ಫಸ್ಟ್ ಟೈಮ್ ಅಲ್ವಾ, ನರ್ವಸ್ ಆಗ್ತಾ ಇದ್ದಾರೆ ಅವ್ರಿಗೆ ಹೇಳೋಕ್ಕೆ. ಇಲ್ಲಿ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಅಂತ. ಫಸ್ಟ್ ಟೈಮ್ ಯಾರಿಗಾದ್ರೂ ವಿಡಿಯೋ ಮಾಡೋಕ್ಕೆ ನರ್ವಸ್ ಆಗೇ ಆಗುತ್ತೆ. ಸೊ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಫ್ರೈ ಆಗಲಿ. ಇವಾಗ ಈರುಳ್ಳಿ ಫ್ರೈ ಆಗಿದೆ. ನೆಕ್ಸ್ಟ್ ಏನು ಹಾಕೊಂತ ಇದೆಯಾ? ಕ್ಯಾಪ್ಸಿಕಮ್ ಹಾಕೋತಾ ಇದ್ದಾರೆ. ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದಾರೆ. ಒಂದು ಕ್ಯಾಪ್ಸಿಕಮ್ನ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಆ್ಯಕ್ಚುಲಿ ಕ್ಯಾಪ್ಸಿಕಮ್ನ ಬೇಯಕ್ಕೆ ಹಾಕೊಬಾರ್ದು, ಅಂದರೆ ಒಗ್ಗರಣೆಯಲ್ಲಿ ಮಾತ್ರ ಬೇಯಿಸಬೇಕು, ಅದರದ್ದು ಫ್ಲೇವರ್ ಬರುತ್ತೆ. ಇವಾಗ ಏನು ಹಾಕೋತಾ ಇದೆ? ನೆಕ್ಸ್ಟ್ 1 ಸ್ಪೂನ್ ಉಪ್ಪ ಹಾಕ್ಕೊಳ್ಳಿ. ನೀವು ಅನ್ನಕ್ಕೆ ಉಪ್ಪು ಹಾಕ್ತೀರಾ? ಸ್ವಲ್ಪ ಅದಕ್ಕೆ ಇದು ರುಚಿಗೆ ನೋಡ್ಕೊಳ್ಳಿ, ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಇದಿಷ್ಟು ಈ ಥರ ಫ್ರೈ ಆಗಬೇಕು. ಇವಾಗ ನೋಡಿ, ಇದಿಷ್ಟು ಫ್ರೈ ಆಗಿದೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ. ಇವಾಗ ಏನು ಹಾಕೋಬೇಕಮ್ಮ? ಟೊಮೆಟೊ, 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೊಮೆಟೊ ಹೆಚ್ಚಿಟ್ಕೊಂಡಿರೋದನ್ನ ಆ್ಯಡ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಫ್ರೈ ಆಗಲಿ. ಟೊಮೆಟೊ ಇವಾಗ ಫ್ರೈ ಆಗಿದೆ. ಇವಾಗ ನೆಕ್ಸ್ಟ್ ಏನು ಹಾಕೋತಾ ಇದ್ದೀರಾ? ತರಕಾರಿ ಬೇಯಿಸ್ಕೊಂಡಿದ್ದೀನಿ. ತರಕಾರಿ ಬೇಯಿಸ್ಕೊಂಡಿರೋದು ಹಾಕ್ತಿದ್ದೀರಾ? ಹಾಕಿ. ಸೊ ಈ ತರಕಾರಿ ಬೇಯಿಸ್ಕೊಂಡಿರೋದನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು
ಅದನ್ನು ಸ್ವಲ್ಪ ತಿರುಗಿಸ್ಕೊಳ್ಳಿ. ಇವಾಗ ತರಕಾರಿ ಎಲ್ಲ ಫ್ರೈ ಆದಮೇಲೆ ಏನು ಮಾಡ್ಬೇಕು ನೆಕ್ಸ್ಟು? ರುಬ್ಕೊಂಡಿದ್ದೀನಲ್ಲ ಮಸಾಲೆ ಇವಾಗ ರುಬ್ಕೊಂಡಿರೋದು ಹಾಕ್ತಾ ಇದ್ದಾರೆ. ಇದು ಎಣ್ಣೆ ಬರೋವರೆಗೂ ಸೈಡಲ್ಲಿ ಫ್ರೈ ಮಾಡಬೇಕು. ಇದು ಸ್ಮೆಲ್ ಹೋಗ್ಬೇಕು. ಹಸಿ ಸ್ಮೆಲ್ ಹೋಗ್ಬೇಕು. ಸ್ವಲ್ಪ ಫ್ರೈ ಮಾಡಬೇಕು, ಎಣ್ಣೆಯಲ್ಲಿ ಫ್ರೈ ಆಗಬೇಕು ಜಾಸ್ತಿ. ಸೈಡಲ್ಲಿ ಒಂದು ಸ್ವಲ್ಪ ಎಣ್ಣೆ ಬರ್ತಾ ಇದೆ. ಇದು ಆಫ್ ಮಾಡಿಬಿಟ್ಟು ಸ್ವಲ್ಪ ನಿಂಬೆಹಣ್ಣು ಹಾಕಿ ಸ್ವಲ್ಪ ರೈಸ್ ಕಲಸೋಣ. ಸೊ ಆಫ್ ಮಾಡಬೇಕಾ ಗ್ಯಾಸು? ಆನಲ್ಲಿರಬಾರ್ದು. ಹಾಂ. ಸೊ ಇವಾಗ ಗ್ಯಾಸ್ ಆಫ್ ಮಾಡಿ ನಿಂಬೆಹಣ್ಣು ಹಾಕ್ತಿದ್ದಾರೆ. ಎಷ್ಟು ನಿಂಬೆಹಣ್ಣು ತೊಗೊಂಡಿದ್ಯಾ? ಅರ್ಧ ನಿಂಬೆಹಣ್ಣು. ಅರ್ಧ ನಿಂಬೆಹಣ್ಣು. ಸೊ ಗ್ಯಾಸ್ ಆಫ್ ಮಾಡಿದ್ರು. ಇವಾಗ ನಿಂಬೆಹಣ್ಣು ಹಾಕಿದ ನಂತರ ಇದು ಅಕಸ್ಮಾತ್ ರೈಸ್ ಕಲ್ಸಕ್ಕೆ ಮುಂಚೆ ನಾವು ಸ್ವಲ್ಪ ಎತ್ತಿಟ್ಕೊಂಡ್ರೆ ಒಳ್ಳೇದು. ಯಾಕಂತಂದರೆ ಜಾಸ್ತಿ ಆಗಿಬಿಡುತ್ತೆ ಒಂದೊಂದ್ಸಲ ರೈಸ್ ಕಮ್ಮಿ ಇದ್ದರೆ. ಸೊ ಎಷ್ಟು ಬೇಕೋ ಮುಂಚಿತವಾಗಿ ಎತ್ತಿಟ್ಕೊಂಡು ರೈಸ್ ಮಿಕ್ಸ್ ಮಾಡಬೇಕು. ಇವಾಗ ರೈಸ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಎಷ್ಟು ಬೇಕೋ ಅಷ್ಟಕ್ಕೆ ರೈಸ್ ಮಿಕ್ಸ್ ಮಾಡ್ಕೊಳ್ಳಿ. ಇದು ಆ್ಯಕ್ಚುಲಿ ಸಕ್ಕದಾಗಿರುತ್ತೆ ಪಲಾವು. ಮುಂಚೆ ಎಲ್ಲ ತುಂಬ ಮಾಡ್ತಿದ್ರು ನಮ್ಮ ಮನೇಲಿ. ಇವಾಗ ನಾನೇ ಸ್ವಲ್ಪ ಕಮ್ಮಿ ಬರೋದ್ರಿಂದ ನಾನು ಮಾಡ್ತಾ ಇಲ್ಲ, ಅವರು ಮಾಡ್ತಾ ಇಲ್ಲ, ನಾನು ತಿಂತಾ ಇಲ್ಲ ಅಂತ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಸೊ ಇದು ದಮ್ಸೋದು ಅಲ್ಲ ಅಥವಾ ಕುಕ್ಕರ್ ಪಲಾವು ಅಲ್ಲ, ಫ್ರೈಡ್ ಪಲಾವ್. ಸೇಮ್ ಮಸಾಲಾಸು ಬಟ್ ಫ್ರೈಡು. ಈಗ ರೈಸ್ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ನಾರ್ಮಲ್ ಪಲಾವ್ ಥರನೇ ಇದೆ ನೋಡೋಕ್ಕೆ. ನೆಕ್ಸ್ಟ್ ಏನಮ್ಮ ಇದಾದ್ಮೇಲೆ? ಬ್ರೆಡ್. ಅವಾಗೆ ಬ್ರೆಡ್ ಫ್ರೈ ಮಾಡಿ ಇಟ್ಕೊಂಡಿರೋದನ್ನ ಇದಕ್ಕೆ ಹಾಕ್ತಾ ಇದ್ದೀರಾ? ಹಾಂ, ಹಾಕಿ. ಪ್ಲೇಟ್ ಕೊಡಬೇಕಾದ್ರೂ ಹಾಕ್ಬಿಟ್ಟು ಒಂದ್ಸಲ ಕೊಡ್ಬೋದು ಪಲಾವ್. ತಿರ್ಗ್ಸೋದು ಬೇಡವಾ? ಇದನ್ನ ತಿರ್ಗ್ಸೋದು ಬೇಡವಾ? ಬೇಡ. ಏಕೆ? ಮೆತ್ಕಾಗ್ಬಿಡುತ್ತೆ ಅಂತ. ಓಕೆ. ಕೊಡ್ಬೇಕಾದ್ರೆ ಸರ್ವ್ ಮಾಡಕ್ ಕೊಡ್ಬೇಕಾದ್ರೆ ಹಿಂಗ್ ಕೊಡ್ಬೇಕಾದ್ರೆ ಮೇಲೆ ಹಾಕೊಡ್ಬೇಕು, ಇಲ್ಲಾಂದ್ರೆ ಮೆತ್ಕಾಗ್ಬಿಡುತ್ತೆ. ಸೊ ರೆಡಿಯಾಗಿದೆ ಬ್ರೆಡ್ ಪೀಸ್ ಪಲಾವ್ ವಿತ್ ಮೊಸರು ಬಜ್ಜಿ. ಈಗ ವಿಕ್ಕಿಗೆ ಟೇಸ್ಟ್ ಮಾಡೋಕ್ಕೆ ಕೊಡ್ತಾ ಇದ್ದಾರೆ ನಮ್ಮಮ್ಮ. ಅವ್ರು ರೆಡಿಯಾಗಿ ಕೂತಿದ್ದಾರೆ ಊಟಕ್ಕೆ. ಸೊ ವಿಕ್ಕಿ ಅವರು ಇವಾಗ ಹೇಳಬೇಕು. ಬ್ರೆಡ್ ಪೀಸ್ ಪಲಾವ್. ಕೈಯಲ್ಲಿ ತಿಂತೀರಾ? ಹೇಗಿದೆ ವಿಕ್ಕಿ ಅವರೇ? ದೊಣ್ಣೆ ಬಿರಿಯಾನಿ ಥರನಾ? ದೊಣ್ಣೆ ಬಿರಿಯಾನಿ ಆದರೆ ವೆಜ್ ದೊಣ್ಣೆ ಬಿರಿಯಾನಿ. ದೊಣ್ಣೆ ಬಿರಿಯಾನಿ ಮಶ್ರೂಮ್ ಆ್ಯಡ್ ಮಾಡಿಬಿಟ್ರೆ ಮಶ್ರೂಮ್ ಬಿರಿಯಾನಿ. ಚೆನ್ನಾಗಿದೆಯಾ? ಈಗ ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಬಂದ್ವಿ. ಸುಸ್ತಾಯ್ತು ನನಗಂತೂ. ರಾತ್ರಿಗೂ ಪಾರ್ಸೆಲ್ ತಂದ್ಬಿಟ್ಟಿದ್ದೀನಿ. ಇವ್ರು ಅರ್ಜೆಂಟಾಗಿ ಹೊಡ್ತಾ ಇದ್ದಾರೆ, ಶೂಟಿಂಗ್ ಇದೆ ಅಂತ. ಆಗಲೇ
ಮೇಲೆ ಬಂದು ಬ್ಯಾಗ್ ಇಟ್ಟು ಕೊಡ್ತಾ ಇದ್ದಾರೆ. ಸೊ ಈ ರೆಸಿಪಿ ಏನೋ ಇಷ್ಟ ಆಗಿದೆ ಒಂದ್ಸರಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಆಮೇಲೆ ಈ ವಿಡಿಯೋ ಇಷ್ಟ ಆಗಿದೆ ಜಾಸ್ತಿ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಯಾರಾದರೂ ಒಂದು ಡಿಫ್ರೆಂಟಾಗಿ ಏನೋ ಪಲಾವನ್ನ ಟ್ರೈ ಮಾಡಬೇಕು ಅಂದರೆ ಅವರು ಇದನ್ನು ಟ್ರೈ ಮಾಡಲಿ. ಆಮೇಲೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ, ಬಾಯ್.